ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ತಂತ್ರಜ್ಞಾನದಿಂದ ಮಹತ್ವದ ಬದಲಾವಣೆ, ಜಾಗತಿಕ ಮಟ್ಟಕ್ಕೆ ಕಾರ್ಯಗತ. ಮಲ್ನಾಡ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಹೇಳಿಕೆ. ಯುವಕನ ಅಪಹರಣ ಹತ್ಯೆ ಪ್ರಕರಣ 5 ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ. ಮಲೆನಾಡು ಬೆಳೆಗಾರರ ಸಮಸ್ಯೆ ದೆಹಲಿಯಲ್ಲಿ ಪ್ರಸ್ತಾಪ, ಕರ್ನಾಟಕಕ್ಕೂ ಪರಿಶೀಲನೆಯ ಭರವಸೆ. ಜೆಡಿಎಸ್ ನಾಯಕರ ಹೇಳಿಕೆ. ತಂತ್ರಜ್ಞಾನವು ಜಾಗತಿಕ ಮಟ್ಟದಲ್ಲಿ ನಿರ್ಮಾಣ ಯೋಜನೆ ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವಲ್ಲಿ ಮಹತ್ವದ ಬದಲಾವಣೆ ತರುವಲ್ಲಿ ಪ್ರಮುಖವಾಗಿದೆ ಎಂದು ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡ ತಿಳಿಸಿದ್ದಾರೆ. ನಗರದ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ವತಿಯಿಂದ ನಡೆದ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಮತ್ತು ಸಿಲ್ಕ್ ಅಂಡ್ ಕನ್ಸಲ್ಟೆನ್ಸಿ ಸೆಂಟರ್ ವತಿಯಿಂದ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಕುರಿತು 3 ದಿನಗಳ ಸಾಫ್ಟ್ವೇರ್ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಿಲ್ಡಿಂಗ್ ನಿರ್ಮಾಣ ಕ್ಷೇತ್ರದಲ್ಲಿ ಡಿಜಿಟಲ್ ಪರಿವರ್ತನೆಯ ಅಗತ್ಯತೆಯನ್ನು ತಂತ್ರಜ್ಞಾನವು ಜಾಗತಿಕ ಮಟ್ಟದಲ್ಲಿ ನಿರ್ಮಾಣ ಯೋಜನೆ ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಪ್ರಮುಖವಾಗಿದ್ದು, ಮೂಲ ಸೌಕರ್ಯಗಳೊಂದಿಗೆ ಯೋಜನೆಗಳಲ್ಲಿ ಕಡ್ಡಾಯಗೊಳಿಸಿರುವುದರಿಂದ ಭಾರತದಲ್ಲಿಯೂ ಅದರ ನಡವಳಿಕೆ ಕ್ರಮೇಣ ವೇಗ ಪಡೆಯುತ್ತಿದೆ ಎಂದ ಅವರು, ಮಲೆನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಮತ್ತು ಸಿಲ್ಕ್ ಅಂಡ್ ಕನ್ಸಲ್ಟೆನ್ಸಿ ಸೆಂಟರ್ ಸಹಯೋಗದಲ್ಲಿ ನ್ಯಾವಿಸ್ ವರ್ಕ್ಸ್ ಕುರಿತ 3 ದಿನಗಳ ಸಾಫ್ಟ್ವೇರ್ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ವಿದ್ಯಾರ್ಥಿಗಳಿಗೆ ಆಧುನಿಕ ನಿರ್ಮಾಣ ತಂತ್ರಜ್ಞಾನಗಳ ಬಗ್ಗೆ ಪ್ರಾಯೋಗಿಕ ಜ್ಞಾನವನ್ನು ನೀಡುವ ಜೊತೆಗೆ ಉದ್ಯಮಕ್ಕೆ ಸಂಬಂಧಿಸಿದ ಬಿಐಎಂ ಉಪಕರಣಗಳ ಪರಿಚಯ ಮಾಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದರು. ನಮಗೆ ಹೆಮ್ಮೆ ಅನಿಸುತ್ತೆ, ಏಕೆಂದರೆ ನಮ್ಮ ಈ ಕಾಲದಲ್ಲಿ ಇಂಥ ಹೊಸ ಯೋಜನೆಗಳನ್ನು ಸಿವಿಲ್ ಡಿಪಾರ್ಟ್ಮೆಂಟ್ನವರು ಆರ್ಗನೈಸ್ ಮಾಡಿ ಮಕ್ಕಳಿಗೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲ ಬಾರಿಗೆ ಪ್ರಿನ್ಸಿಪಾಲ್ವರಿಗೆ, ಕೃಷ್ಣಯ್ಯನವರಿಗೆ ಮತ್ತು ಆರ್ಗನೈಸ್ ಕಮಿಟಿಯ ಎಲ್ಲ 3 ಜನ ಸದಸ್ಯರಿಗೆ ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾವೆಲ್ಲ ಓದೋ ಕಾಲದಲ್ಲಿ ನಮ್ಮ ಹಾಸ್ಟೆಲಲ್ಲಿ ಒಂದು 10ರಿಂದ 12 ಜನ ಇಂಜಿನಿಯರ್ಸ್ ಅಲ್ಲಿ ವೇಣರಾಜು ಸೇರಿ, ಅದರಲ್ಲಿ 10 ಜನ ಬರೀ ಸಿವಿಲ್ ಇಂಜಿನಿಯರೇ. ನಾವು ಮೆಕ್ಯಾನಿಕಲ್ ಓದ್ತಾವ್ರೆ, ಎಲೆಕ್ಟ್ರಿಕಲ್ ಓದ್ತಾವ್ರೆ, ಹುಡುಕ್ಬೇಕಾಗಿತ್ತು. ಬರ್ತಾ ಈ ಸಿವಿಲ್ ಕಡಿಮೆ ಆಗಿ ಬೇರೆ ಎಲ್ಲ ಬಂದಿದೆ. ಏಕೆಂದರೆ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಮರೇಂದ್ರ ಹೇಳಿದಾಗೆ ಎಲ್ಲ ವಿಷಯ, ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ತೊಂದರೆ ಇದೆ. ನೀವೆಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ಕಡಿಮೆ ವೆಚ್ಚದಲ್ಲಿ ಒಂದು ಬಿಲ್ಡಿಂಗನ್ನು ಹೇಗೆ ಮಾಡ್ಬೋದು. ಪ್ರಾಂಶುಪಾಲ ಡಾಕ್ಟರ್ ಎಚ್.ಜೆ. ಅಮರೇಂದ್ರ ಮಾತನಾಡಿ, ನಿರ್ಮಾಣ ಕ್ಷೇತ್ರದಲ್ಲಿ ಡಿಜಿಟಲ್ ಪರಿವರ್ತನೆಯ ಅಗತ್ಯತೆಯನ್ನು ಹೇಳಿದರು. ತಂತ್ರಜ್ಞಾನವು ಜಾಗತಿಕ ಮಟ್ಟದಲ್ಲಿ ನಿರ್ಮಾಣ ಯೋಜನೆ ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವಿಕೆಯಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಿಐಎಂ ಅನ್ನು ಪ್ರಮುಖ ಮೂಲಸೌಕರ್ಯ ಯೋಜನೆಗಳಲ್ಲಿ ಕಡ್ಡಾಯಗೊಳಿಸಲಾಗಿರುವುದರಿಂದ ಭಾರತದಲ್ಲಿಯೂ ಅದರ ಅಳವಡಿಕೆ ಕ್ರಮೇಣ ಜಾರಿಗೊಳ್ಳುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. 2 to 48 credits you will be learning about the basics of the particular disciplines. The other things which we learn all related to your interest, area of interest. Maybe we say electives, core electives, then we go for open electives. With all these being reduced to 160 credits and the ACT is increasing and giving an opportunity to the students to learn and enhance their skills. In that particular direction, we are thinking to give students an opportunity to learn, enhance their skills in a different disciplines and in their own area of interest. ಹೈದರಾಬಾದಿನ ನುರಿತ ತಂತ್ರಜ್ಞಾನದ ಉದಯಶಂಕರ್ ರಾಮಸ್ವಾಮಿಯವರು ತರಬೇತಿ ಕಾರ್ಯಕ್ರಮದ ರೂಪುರೇಖೆಯನ್ನು ಪರಿಚಯಿಸಿ ನಾವಿಸ್ ವರ್ಕ್ ಸಾಫ್ಟ್ವೇರ್ ಅನ್ನು ಪ್ರಾಜೆಕ್ಟ್ ಇಂಟಿಗ್ರೇಷನ್, ಕ್ಲಾಶ್ ಡಿಟೆಕ್ಷನ್ ಹಾಗೂ ಸಿಮ್ಯುಲೇಷನ್ಗಾಗಿ ಪರಿಣಾಮಕಾರಿಯಾಗಿ ಬಳಸುವ ವಿಧಾನಗಳನ್ನು ವಿವರಿಸಿದರು. In Navis Work BIM, that is Building Information Modeling. So this program is heading under the Skill and Consultancy Center. It is the first program
So it is our principal is supporting all kind for conducting this program. So this is a value added course. The value added course is a bridge between the academic curriculum and the industry demands. So if you having this additional skill set, so it is very much useful for your career. And nowadays most of the countries like Japan, Germany. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಜೆ ಕೃಷ್ಣಯ್ಯ, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿಗಳಾದ ಎಚ್ಡಿ ಪಾರ್ಶ್ವನಾಥ್, ಪ್ರೊಫೆಸರ್ ಡಾಕ್ಟರ್ ಎಚ್ಎಸ್ ನರಸಿಂಹನ್, ಡಾಕ್ಟರ್ ಸುಮನಾ ಜಯಪ್ರಕಾಶ್, ಡಾಕ್ಟರ್ ಕೆಸಿ ಮನು ಇತರರು ಉಪಸ್ಥಿತರಿದ್ದರು. ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ವೈಮನಸ್ಸು ಉಂಟಾಗಿ ಯುವಕನ ಕ್ರೂರ ಹತ್ಯೆಗೆ ಕಾರಣವಾಗಿರುವ ಘಟನೆ ಹಾಸನದಲ್ಲಿ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧಿಸಿದಂತೆ 5 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ತಿಳಿಸಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವರುಣ್ ಕೆಎಂ ಎಂಬ ಯುವಕನನ್ನು ಅಪಹರಿಸಿ 2 ದಿನಗಳ ಕಾಲ ನಿರ್ದಯವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಸತೀಶ್, ಉಮರ್, ವಿಜಯ್ ನಾಯಕ್, ದಾಸರಕೊಪ್ಲು ಚೇತನ್ ಹಾಗೂ ಮನು ಅವರನ್ನು ಬಂಧಿಸಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು, ಪ್ರಕರಣದ ಪ್ರಮುಖ ಆರೋಪಿ ಶಶಾಂಕ್ ವರುಣ್ಗೆ 7,000 ಹಣ ನೀಡಿದ್ದನು. ಆ ಹಣವನ್ನು ವಾಪಸ್ ನೀಡಿದ ಹಿನ್ನೆಲೆ ಉಂಟಾದ ವೈಮನಸ್ಸೆ ಕೊಲೆಗೆ ಕಾರಣವಾಗಿದೆ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಮಾರ್ಚ್ 10ರಂದು ಬೈಕ್ ರಿಪೇರಿ ಮಾಡಿಸಿಕೊಂಡು ಬರುತ್ತೇನೆಂದು ಹೇಳಿ ಮನೆಯಿಂದ ಹೊರಟಿದ್ದ ವರುಣ್ ಬಳಿಕ ಮನೆಗೆ ಮರಳಿಲ್ಲ. ಅದೇ ದಿನ ಹಣಕಾಸು ವಿಚಾರಕ್ಕೆ ಸಂಬಂಧಿಸಿ ವರುಣ್ ಮತ್ತು ಆತನ ಸ್ನೇಹಿತ ಲೋಹಿತ್ ಅವರನ್ನು ದುಷ್ಕರ್ಮಿಗಳು ಕರೆದುಕೊಂಡು ಹೋಗಿ ಹಾಸನ ತಾಲೂಕಿನ ಹಂಗರಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಬಂಧಿಸಿ ಹಲ್ಲೆ ನಡೆಸಿದ್ರು. ಮಾರ್ಚ್ 11ರಂದು ಮಧ್ಯಾಹ್ನ ನೀರು ತರಲು ಕಳುಹಿಸಿದ ವೇಳೆ ಲೋಹಿತ್ ಆರೋಪಿಗಳಿಂದ ತಪ್ಪಿಸಿಕೊಂಡು ಪಾರಾಗಿದ್ದು, ಗ್ರಾಮಕ್ಕೆ ಬಂದು ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಇದೇ ವೇಳೆ ನಿರಂತರ ಹಲ್ಲೆಯಿಂದ ವರುಣ್ ಮೃತಪಟ್ಟಿದ್ದಾನೆ. ಮೃತದೇಹ ಸಂಪೂರ್ಣವಾಗಿ ಸುಟ್ಟಿರುವುದರಿಂದ ಬಯೋಲಾಜಿಕಲ್ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು, ವೈದ್ಯಕೀಯ ವರದಿ ಬಂದ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಒಟ್ಟು 56 ಎನ್ಡಿಪಿಎಸ್ ಪ್ರಕರಣಗಳು ದಾಖಲಾಗಿವೆ. 45 ಗಾಂಜಾ ಪ್ರಕರಣಗಳು, 3 ಜನರ ಮೇಲೆ ಕೋಕಾ ಕಾಯ್ದೆ ಹಾಗೂ 8 ಜನರ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಲಾಗಿದೆ. ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ಒಬ್ಬ ಪೊಲೀಸ್ ಪೇದೆಯನ್ನು ಅಮಾನತು ಮಾಡಲಾಗಿದೆ ಎಂದು ಎಸ್ಪಿ ತಿಳಿಸಿದರು. ಹಾಸನ ಜಿಲ್ಲಾ ಪೊಲೀಸ್ ಗಂಡಸಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 15 ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿದ್ದು, ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಕಳೆದ 6 ತಿಂಗಳಿಂದ ಬೆಂಗಳೂರಲ್ಲಿ ವಾಸವಾಗಿದ್ದು ಅವರು ಅವ್ರ ತಾಯಿ ಜೊತೆಗೆ. ಇಲ್ಲಿ ಗಂಡಸಿ ಬಂದಿದ್ದರು. ಅವರು ಫೆಬ್ರವರಿ ತಿಂಗಳಲ್ಲಿ, ಆ್ಯಕ್ಚುಯಲ್ ಒರಿಜಿನಲ್ ಊರು ಇಲ್ಲೇ ಇದೆ ಗಂಡಸಿಯಲ್ಲಿ. 10th ಮಾರ್ಚ್ ಅವರು ಲಾಸ್ಟ್ ಅವ್ರ ತಾಯಿ ಜೊತೆ ಮಾತಾಡ್ತಾರೆ. 10th ಮಾರ್ಚ್ ಅವ್ರ ತಾಯಿ ಬ್ಯಾಂಗ್ಳೂರು ವಾಪಸ್ ಹೋಗ್ತಾರೆ. ಅವ್ರ ತಾಯಿಗೆ ಹೇಳ್ತಾರೆ, ನಾನು ಬೈಕ್ ರಿಪೇರ್ ಮಾಡಿಕೊಂಡು ಬರ್ತೀನಿ. ಅದಾದ ನಂತರ ತಾಯಿ ಜೊತೆ ಯಾವುದೇ ಸಂಪರ್ಕ ಇರಲಿಲ್ಲ. 15th ಮಾರ್ಚ್ ತಾಯಿ ನಮ್ಮ ಗಂಡಸಿ ಸ್ಟೇಷನ್ಗೆ ಬರ್ತಾರೆ. ಮತ್ತು ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ಅವರು ಕೊಡ್ತಾರೆ. ಆವಾಗ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಅವ್ರ ಮೊಬೈಲ್ ರೆಕಾರ್ಡ್ಸ್ ಮತ್ತು ಕಾಲ್ ರೆಕಾರ್ಡ್ಸ್ ನೋಡಿಕೊಂಡು ಸ್ವಲ್ಪ ಸಂದೇಹ ಬರುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ. ಮತ್ತು ನಾವು ಸ್ವಲ್ಪ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಕೂಡ ತಗೊಳ್ತೀವಿ. ಅದಾದ ನಂತರ ನಮಗೆ ಏನು ರೆವಲ್ಯೂಷನ್ ಆಗುತ್ತೆ ಅಂದರೆ, ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರಿಕೊಂಡು, ಆ್ಯಸ್ ಪರ್ FIR 8 ಜನ ಸೇರಿಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆ್ಯಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲ್ಯೂರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದುದ್ದ ಲಿಮಿಟ್ಸಲ್ಲಿ. ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವರಿಗೆ ಹೊಡಿತಾರೆ ಪೂರ್ತಿ ರಾತ್ರಿ. 10th ಪೂರ್ತಿ ರಾತ್ರಿ ಹೊಡಿತಾರೆ, 11th ಫುಲ್ ಡೇ ಹೊಡಿತಾರೆ. ಮತ್ತು 12th ಮಾರ್ಚ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ 4-5 ಜನ ಅಕ್ಯೂಸ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಬಾಡಿ ಹೇಗೆ ಡಿಸ್ಪೋಸ್ ಮಾಡಬೇಕು. ಸೊ ಫಸ್ಟ್ ಅವರು ಆ ಬಾಡಿ ದುದ್ದ ಲಿಮಿಟ್ಸ್ದಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಮಾಡೋಕ್ಕಾಗಲ್ಲ ಅವ್ರಿಗೆ. ಅದಾದ ನಂತರ ಜನುಕಲ್ ಸಿದ್ದೇಶ್ವರ ಬೆಟ್ಟ ಪಕ್ಕದಲ್ಲಿ ಡೆಸರ್ಟೆಡ್ ಲ್ಯಾಂಡ್ ಇದೆ, ಅಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಬಾಡಿಗೆ ಅವರು ಸುಟ್ಟು ಹಾಕ್ತಾರೆ. ಮತ್ತು ಟಿಲ್ ದ ಬಾಡಿ ಈಸ್ ಕಂಪ್ಲೀಟ್ಲಿ ಬರ್ನ್ಡ್ ಅಲ್ಲೇ ಇರ್ತಾರೆ ಅವರು. ಈ ಎಲ್ಲ ಸುಟ್ಟು ಹಾಕ್ತಾರೆ ಅವರು 13th ಮಾರ್ಚ್ ರಾತ್ರಿಗೆ, ಅಂದರೆ ಇಂಟರ್ವೀನಿಂಗ್ ನೈಟ್ ಆಫ್ 13th ಮಾರ್ಚ್ ಆ್ಯಂಡ್ 14th ಮಾರ್ನಿಂಗ್. ಜಿಲ್ಲೆಯ ಮಲೆನಾಡು ಭಾಗದ ಬೆಳೆಗಾರರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಮಾರ್ಚ್ 16 ಮತ್ತು 17ರಂದು ಬೆಳೆಗಾರರ ಸಂಘಟನೆ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಸಚಿವರ ಗಮನ ಸೆಳೆದಿದೆ ಎಂದು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು.
ನಗರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಸಮಸ್ಯೆಗಳ ಕುರಿತು ವಿವರಿಸಲಾಗಿದ್ದು, ಮುಖ್ಯವಾಗಿ ಕಾಡು ಪ್ರಾಣಿ ಮಾನವ ಸಂಘರ್ಷ ಮತ್ತು ಸರ್ಫೇಸಿ ಕಾಯ್ದೆ ಸಂಬಂಧ ಉಂಟಾಗಿರುವ ಗೊಂದಲಗಳನ್ನು ಕೇಂದ್ರದ ಗಮನಕ್ಕೆ ತರಲಾಗಿದೆ. 13 ಸದಸ್ಯರ ನಿಯೋಗವು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ನಡೆಸಿತು. ಬಳಿಕ ಕೇಂದ್ರ ಹಣಕಾಸು ಸಚಿವೆ ಜೊತೆಗೂ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ಪಡೆಯಲಾಗಿದ್ದು, ಮುಂದಿನ ದಿನ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸಮಯ ನಿಗದಿಯಾಗಿದ್ದರೂ ಪಂಚರಾಜ್ಯಗಳ ಚುನಾವಣಾ ಘೋಷಣೆಯಿಂದಾಗಿ ಭೇಟಿ ಸಾಧ್ಯವಾಗಲಿಲ್ಲ. ಆದಾಗ್ಯೂ ಕೇಂದ್ರ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಈ ಸಂಬಂಧ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸುವುದಾಗಿ ಕೇಂದ್ರ ಅಧಿಕಾರಿಗಳು ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಸ್ವಾಮಿಯವರನ್ನ ಭೇಟಿ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಕಾಫಿ ಬೆಳೆಗಾರರಿಗೆ ಮಾರಕ ಆಗಿರ್ತಕ್ಕಂಥ ಸರ್ಫೇಸಿ ಕಾಯ್ದೆಯಿಂದ ಹೊರಗಡೆ ಇಡಿ ನಮ್ಮನ್ನು ಅಂತ ಕೇಳೋದ್ರ ಬಗ್ಗೆ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಹೋಗಿದ್ವಿ. ನಾವು ಮೊದಲು ಮೊನ್ನೆ ದೇವೇಗೌಡರವ್ರನ್ನ ಭೇಟಿಯಾಗಿದ್ವಿ. ಉದ್ದೇಶ ನಮಗಿಂತ ಮೊದಲೇ ಅವರು ನಮ್ಮ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಸ್ಟಡಿ ಮಾಡಿ, ಅದು ಆನೆ ಸಂಘರ್ಷ ಇರ್ಬೋದು, ಬೇರೆ ಬೇರೆ ಕಾಫಿ ಹಾನಿ ಆಗ್ತಿರತಕ್ಕಂಥದ್ದು ಇರ್ಬೋದು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲೇ ಸಾಕಷ್ಟು ಗಮನ ಸೆಳೆದು ಅಲ್ಲಿ ಅರಣ್ಯ ಸಚಿವರಿಂದ ಉತ್ತರ ಪಡೆದು ಚರ್ಚೆ ಮಾಡಿದರು. ಅದಕ್ಕಾಗಿ ನಾವು ಮೊದಲು ಅವರಿಗೆ ಕೃತಜ್ಞತೆಗಳನ್ನು ಹೇಳಿದ್ವಿ ಭೇಟಿ ಮಾಡಿ. ನಂತರ ಮಾರನೇ ದಿನ ಮೊನ್ನೆ HD ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಅವರು ಕೂಡ ನಮಗಿಂತಲೇ ಸೋಮೋಟೋ ಮೊದಲೇ ಅರಣ್ಯ ಸಚಿವರ ಹತ್ರ ಮಾತನಾಡಿ ಈ ವಿಷಯಗಳ ಬಗ್ಗೆ ಎಲ್ಲ ಗಮನ ಸೆಳೆದಿದ್ದರು, ಅವರು ಮಾತನಾಡಿದರು. ನಂತರ ಬೆಳೆಗಾರರಾದ HD ಮೋಹನ್ ಕುಮಾರ್, ಜೆಡಿಎಸ್ ಹಾಸನ ತಾಲೂಕು ಅಧ್ಯಕ್ಷ S ದ್ಯಾವಿಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ಮಾರ್ಚ್ 25ರಂದು ನಾವು ಬದುಕಿದ್ದೇವೆ, ಅನ್ಯಾಯದ ವಿರುದ್ಧ ಪ್ರತಿರೋಧಿಸುತ್ತೇವೆ, ಅದಕ್ಕೆ ಹೆಮ್ಮೆಯಿಂದ ನಡೆಯುತ್ತಿದ್ದೇವೆ ಎಂಬ ಘೋಷಣೆಯೊಂದಿಗೆ ಸ್ವಾಭಿಮಾನ ನಡಿಗೆ ಆಯೋಜಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾರಿ ಜೋಸೆಫ್ ಮಾತನಾಡಿ, ಇದೇ ತಿಂಗಳ 25ರಂದು 11 ಗಂಟೆಗೆ ಮಹಾರಾಜ ಪಾರ್ಕ್ನ ಹೇಮಾವತಿ ಪ್ರತಿಮೆ ಬಳಿಯಿಂದ ನಡಿಗೆ ಪ್ರಾರಂಭವಾಗಿ ಮಧ್ಯಾಹ್ನ 12:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಹಾಸನದಲ್ಲಿ 2ನೇ ಬಾರಿ ಈ ಸ್ವಾಭಿಮಾನ ನಡಿಗೆ ನಡೆಯುತ್ತಿರುವುದು ವಿಶೇಷ ಎಂದರಲ್ಲದೆ 1969ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದ ಸ್ಟೋನ್ ವಾಲ್ ಇನ್ ಬಾರ್ ಮೇಲೆ ನಡೆದ ಪೊಲೀಸ್ ದಾಳಿ ವಿರುದ್ಧ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ತೋರಿದ ಪ್ರತಿರೋಧವು ವಿಶ್ವದಾದ್ಯಂತ ಚಳುವಳಿಗೆ ದಾರಿ ಮಾಡಿಕೊಟ್ಟಿದ್ದು, ಅದರ ನೆನಪಿನಲ್ಲಿ ಪ್ರತಿ ವರ್ಷ ಸ್ವಾಭಿಮಾನ ನಡಿಗೆಗಳನ್ನು ಆಯೋಜಿಸಲಾಗುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಸಮಲಿಂಗಿ ಸಂಬಂಧಿಗಳ ಅಪರಾಧೀಕರಣ ರದ್ದು, ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಮಾನ್ಯತೆ, ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ 1% ಮೀಸಲಾತಿ, ಉಚಿತ ಬಸ್ ಪ್ರಯಾಣ ಸೇರಿದಂತೆ ಹಲವು ಸೌಲಭ್ಯಗಳು ದೊರೆತಿವೆ. ಆದರೆ 2026-27ರ ರಾಜ್ಯ ಬಜೆಟ್ನಲ್ಲಿ ಈ ಸಮುದಾಯದ ಅಭಿವೃದ್ಧಿಗೆ ಯಾವುದೇ ಹೊಸ ಅನುದಾನ ಘೋಷಿಸದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಲೋಕಸಭೆಯಲ್ಲಿ ಮಂಡನೆಯಾದ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಹಕ್ಕುಗಳ ರಕ್ಷಣೆಯ ತಿದ್ದುಪಡಿ ಮಸೂದೆ 2026ರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿ, ಈ ಮಸೂದೆ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಹಿನ್ನಡೆಯಾಗಲಿದೆ ಎಂದು ಆರೋಪಿಸಿದರು. ಅಭಿಮಾನ ನಡಿಗೆನ ಮಾಡ್ತಿದ್ದೀವಿ ಅಂದರೆ ಒಂದು ಫ್ರೈಡ್ ವಾಕು. ನಮ್ಮ ಸಮುದಾಯದವರು ಹಾಗೂ ನಮ್ಮ ಸಮುದಾಯಕ್ಕೆ ಯಾರ್ಯಾರು ಬೆಂಬಲಿಗರಿದ್ದಾರೋ, ಬೇರೆ ಬೇರೆ ದಲಿತ ಸಂಘಟನೆಯವರು, ರಾಜ್ಯ ಸಂಘಟನೆಯವರು, ಮಹಿಳಾ ಸಂಘಟನೆಯವರು, ಹೀಗೆ ನಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೋ, ಸೊ ನಾವೆಲ್ಲರೂ ಸೇರಿಕೊಂಡು ಹಾಡು ಹೇಳೋದು, ನೃತ್ಯ ಮಾಡೋದು, ಪ್ರತಿಭಟನೆ ಮಾಡೋದು, ಮತ್ತು ನಮ್ಮ ಹಕ್ಕೊತ್ತಾಯಗಳು ಏನಿದ್ದಾವೆ ಅವನ್ನ ವಾಕ್ಯದ ಮೂಲಕ ಘೋಷಣೆ ಮಾಡೋದು, ಮತ್ತು ಪ್ರತಿಗಳಿರ್ತಾವಲ್ಲ ಅದ್ರ ಮೇಲೆ ಬರ್ಕೊಂಡು ಬಿಟ್ಟು ಎಲ್ಲ ಕಡೆಯೂ ವೀಕ್ಷಣೆ ಮಾಡಿಸ್ಕೋತಾ ನಾವು ಒಂದು ನಡಿಗೆ ಮೂಲಕ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತೀವಿ. ಸೊ ಯಾಕೆ ಈ ಸ್ವಾಭಿಮಾನ ನಡಿಗೆ ಮಾಡ್ತೀವಿ ಅಂದರೆ, ಜೂನ್ 29, 1969ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಗ್ರೀನಿಚ್ ಪ್ರದೇಶ ಅಂತ ಇರುತ್ತೆ. ಅಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ ಹತ್ರ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಅಧಿಲ್, ಮಂಜುನಾಥ್, ಮಂಜಮ್ಮ, ಜೋಗತಿ, ನವೀನ್ ಕುಮಾರ್, ಮಾರ್ತಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇನೆ ವಿಧಾನಸೌಧದಲ್ಲಿ ಶಾಸಕ ಸಿಎಂ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಅಡುಗೆ ಅನಿಲಕ್ಕೆ ಸಂಬಂಧಿಸಿದ ಸಭೆ ನಡೆಯಿತು. ಸಭೆಯಲ್ಲಿ ತಹಶೀಲ್ದಾರ್ ಶಂಕರಪ್ಪ, ಡಿವೈಎಸ್ಪಿ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಸೇರಿದಂತೆ ಆಹಾರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ ಡೈರೆಕ್ಷನ್ ಪ್ರಕಾರ ಯಾರು ಒಂದು ಕ್ಯೂ ನಿಲ್ಲೋದು ಅಥವಾ ಅಲ್ಲಿ ಕ್ಯೂ ನಿಂತು ನಿಮಗೆ ತೊಂದರೆ ಮಾಡೋದು ಅಥವಾ ಆ ಥರ ಆಗದಂಗೆ ನಾವು ಸಪ್ರೇಟ್ ಅವ್ರಿಗೆ ಒಂದು ತಿಳುವಳಿಕೆ ಹೇಳೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಗಾಬರಿಯಾಗಿ ಭಾಳ ಜನ ಬುಕ್ಕಿಂಗ್ ಮಾಡ್ತಾ ಇದಾರೆ. ಈಗ ಒಂದು 10 ದಿನದ ಹಿಂದೆ ತಗೊಂಡಾರ ಮತ್ತೆ ರಿಪೀಟ್ ಬುಕ್ ಮಾಡಿಬಿಟ್ಟು ಗಾಬರಿಯಾಗಿ ಮಾಡ್ತಾ ಇದಾರೆ. ಆ ಥರನೂ ಆಗದಂಗೆ
ನಾವು ತಿಳುವಳಿಕೆ ಹೇಳಕ್ಕೆ ಇದನ್ನು ಮಾಡ್ತೀವಿ. ಇಲ್ಲಿರೋದು ಈಗ ಚರ್ಚೆ ಆದಂಗೆ ಏನು ಕಮರ್ಷಿಯಲ್ ಏನು ಬಳಕೆ ಮಾಡ್ತಾರಲ್ಲ ಅವರಿಗೆ ಈಗ ಲೆಕ್ಕದ ಪ್ರಕಾರ ಏನು ಬಂದಾವ ಅದನ್ನು ನೀವು OTP ತಗೊಂಡು ಕೊಟ್ಟಿದ್ದೀರಿ. ಬೇರೆ ಏನಾದರೂ ಅದನ್ನು ಹೊರತುಪಡಿಸಿ ಗೃಹ ಬಳಕೆ ಸಿಲಿಂಡರ್ನ ಅದಕ್ಕೆ ಯೂಸ್ ಮಾಡೋಂಥದ್ದಿದ್ರೆ ನಾವು ನಮ್ಮ ಫುಡ್ ಸೆಕ್ಷನ್ದವರು ಸರಬರಾಜಿಗೆ ತೊಂದರೆ ಆಗ್ತಿರುವಂಥ ಸಂದರ್ಭದಲ್ಲಿ ಪ್ರತಿ ದಿವಸವೂ ಕೂಡ ಇದು ಚರ್ಚೆ ವಸ್ತುವಾಗಿದೆ. ಸಾರ್ವಜನಿಕವಾಗಿ ಉದ್ಯಮಗಳ ದೃಷ್ಟಿಯಲ್ಲಿ, ಹೋಟೆಲ್ ಉದ್ಯಮದ ದೃಷ್ಟಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರ್ತಕ್ಕಂಥ ವಿಚಾರವನ್ನು ಮುಕ್ತವಾಗಿ ಮಾತಾಡುವ ಒಂದು ವಿಚಾರವಾಗಿ ಮಾಹಿತಿಯನ್ನು ಮಾಧ್ಯಮದ ಮೂಲಕ ತಿಳಿಸುವಂಥ ವಿಚಾರವಾಗಿ ನಾವು ಮೀಟಿಂಗ್ ಕರೀತಕ್ಕಂಥದ್ದು ಒಂದು ಮುಖ್ಯವಾದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ನಾವು ಮೀಟಿಂಗ್ನ ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆ ಏನು ಪ್ಲ್ಯಾಂಟ್ಗಳಿಂದ ಏನೇನು ನಿಮಗೆ ಬೇಡಿಕೆಗೆ ಅನುಗುಣವಾಗಿ ಎಷ್ಟು ಪಟ್ಟಣದ ತಾಲೂಕು ಸೇವಾ ಸಮಿತಿ ವಕೀಲರ ಸಂಘದಿಂದ ಪಟ್ಟಣ ಪಂಚಾಯತ್ ಹೊನ್ನಾವರದಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಅನಿಲ್ ಜೋನ್ ಸಿಕ್ವರ ಮಾತನಾಡಿ, ಜಲವನ್ನು ನಾವು ರಕ್ಷಣೆ ಮಾಡಬೇಕು. ನಮ್ಮ ಶರಾವತಿ ನದಿಯ ದಡದಲ್ಲಿ ಪ್ಲಾಸ್ಟಿಕ್ ಕಸಗಳನ್ನು ಹಾಕಿದವರ ಮೇಲೆ ದಂಡ ವಿಧಿಸಬೇಕು. ಅದೇ ರೀತಿ ಪ್ರವಾಸಿಗರು ಬಂದು ತಿಂಡಿ ತಿನಿಸುಗಳನ್ನು ತಿಂದು ಪ್ಲಾಸ್ಟಿಕ್ಗಳನ್ನು ಬಿಸಾಡುತ್ತಾರೆ. ಅಂತಹವರ ಮೇಲೆ ದಂಡಗಳನ್ನು ಪಟ್ಟಣ ಪಂಚಾಯಿತಿಯವರು ವಿಧಿಸಬೇಕು. ನಮಗೆ ನೀರು ಎಷ್ಟು ಮುಖ್ಯ, ಪರಿಸರ ಎಷ್ಟು ಮುಖ್ಯ, ಅಷ್ಟೇ ಮುಖ್ಯ ನದಿಗಳು ಕೂಡ. ಎಲ್ಲಾ ಸ್ವಚ್ಛತೆಯಿಂದಿದ್ದರೆ ನಾವು ಒಳ್ಳೆಯ ಗಾಳಿ ನೀರು ಸೇವಿಸಿ ಬದುಕಬಹುದು. ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ನೀರನ್ನು ಹಿತಿಮಿತಿಯಾಗಿ ಬಳಸಬೇಕೆಂದು ತಿಳಿಸಿದರು. ಈ ವಿಶ್ವ ಜಲ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಿದ್ದೇವೆ ಅಂದರೆ, ನಮ್ಮ ಜಲಮೂಲಗಳು ಕಲುಷಿತಗೊಳ್ತಾ ಇವೆ. ಆದ್ರಿಂದ ಜನರಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿಲ್ಲದೇ ಇದೆ, ಜೀವ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನೀರು ಇಲ್ಲದಿದ್ದರೆ ನಾವು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ನೀರನ್ನು ರಕ್ಷಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಮಳೆ ಬರುವಾಗ ನಾವೇನು ಮಾಡ್ತೀವಿ ಅಂದರೆ ಮನೆಯಲ್ಲಿದ್ದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಮಾತನಾಡಿ, ಪರಿಸರದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಬೇಕು. ನಮ್ಮ ಪೌರ ಕಾರ್ಮಿಕರು ಹಗಲು ಇರುಳು ದುಡಿಯುತ್ತಾರೆ. ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ. ಯಾರಾದರೂ ಕಸ ಎಸೆದರೆ ಗಮನಿಸಿ ಅವರ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ಆದರೂ ಕಲಿತವರಾಗಿ ಸ್ವಚ್ಛತೆ ಬಗ್ಗೆ ಅವರು ಕಾಳಜಿ ವಹಿಸಿದ್ರೆ ನಮ್ಮ ಊರು ಪರಿಸರ ಸುಂದರವಾಗಿಡಬಹುದು. ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ನುಡಿದರು. ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಎಲ್ಲದಕ್ಕೂ ನಾವು ಸನ್ನದ್ಧರಾಗಿರಬೇಕು. ಉದಾಹರಣೆಗೆ ಈಗಾಗಲೇ ನಾವು ಅಡಿಗೆ ಅನಿಲದ ಏನು ಅಭಾವವನ್ನು ಎದುರಿಸ್ತಾ ಇದ್ದೀವಿ ಮತ್ತು ನಮ್ಮ ಮೂಲ ಏನಿತ್ತು ಉರುವಲು ಕಟ್ಟಿಗೆ ಮೊರೆ ಹೋಗುವಂಥ ಪ್ರಸಂಗ. ಅದೇ ರೀತಿ ಇವತ್ತು ನನ್ನ ಪರಿಸ್ಥಿತಿ, ಇವತ್ತು ಕೇವಲ ಅತಿಥಿಯಾಗಿದ್ದ ನಮಗೆ ಆಕಸ್ಮಿಕವಾಗಿ ನಮ್ಮ ನೆಚ್ಚಿನ ತಹಶೀಲ್ದಾರ್ ಸಾಹೇಬರು ಒಂದು ತಮ್ಮ ಬೇರೆ ಒಂದು ಸರ್ಕಾರಿ ಒಂದು ಕರ್ತವ್ಯದಲ್ಲಿ ನಿರತರಾಗಿದ್ದಕ್ಕೆ ಆಕಸ್ಮಿಕವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಒಂದು ಸೌಭಾಗ್ಯ. ಈಗಾಗಲೇ ಮಾನ್ಯ ನಮ್ಮ ನ್ಯಾಯಾಧೀಶ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಉದಯ್ ಬಿ ನಾಯ್ಕ, ಸಂಪದ ಗುನಗ, ಎಂಎನ್ ಸುಬ್ರಹ್ಮಣ್ಯ, ಜಿಎಸ್ ಹೆಗಡೆ, ಕೆವಿ ನಾಯ್ಜ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮಾರ್ಚ್ 26ರಂದು ಕಲಬುರಗಿಯಲ್ಲಿ ವಿಜೃಂಭಣೆಯಿಂದ ರಾಮನವಮಿ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಸಚಿನ್ ಕಡಗಂಜಿ ಹೇಳಿದ್ದಾರೆ. ಮಾರ್ಚ್ 23ರಂದು ನಗರದಲ್ಲಿ ಮಾತನಾಡಿದ ಅವರು, ರಾಮನವಮಿ ಹಿನ್ನೆಲೆಯಲ್ಲಿ ಅಂದು ರಾಮತೀರ್ಥ ದೇವಸ್ಥಾನದ ಬಳಿ ರಾಮನ ಭವ್ಯ ಮೂರ್ತಿ ಮೆರವಣಿಗೆ ಜರುಗಲಿದೆ. ರಾಮತೀರ್ಥ ದೇವಸ್ಥಾನದಿಂದ ಹೊರಡುವ ಮೆರವಣಿಗೆ ಚೆಕ್ ಪೋಸ್ಟ್, ಖಾದ್ರಿ ಚೌಕ್, ಶಾ ಬಜಾರ್ ನೌಕಾ, ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತದವರೆಗೆ ಮೆರವಣಿಗೆ ನಡೆಯಲಿದ್ದು, ಮೆರವಣಿಗೆಯಲ್ಲಿ ಅನೇಕ ಮಠಾಧೀಶರು, ರಾಮನ ಭಕ್ತರು ಭಾಗಿಯಾಗಲಿದ್ದಾರೆ ಎಂದು ಸಚಿನ್ ಕಡಗಂಚಿ ಹೇಳಿದ್ದಾರೆ. ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಮುಂದೆಯೂ ಕೂಡ ಅದೇ ರೀತಿ ನಡೆಯುತ್ತದೆ. ಈ ಉತ್ಸವ ಸಮಿತಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಯಾವುದೇ ರೀತಿ ಅಧ್ಯಕ್ಷರೆಂಬ ಒಂದು ಭಾವ ಇಲ್ಲ. ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ರಾಮನವಮಿ ಉತ್ಸವ ಸಮಿತಿಯು ಯಾವುದೇ ಪಕ್ಷ, ಸಂಘಟನೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ್ತು ಯಾವುದೇ ವ್ಯಕ್ತಿಗೆ ಸೀಮಿತವಾಗಿರಲಿಲ್ಲ. ಇದು ಎಲ್ಲ ಸಮಸ್ತ ಹಿಂದೂ ಬಾಂಧವರ ಒಂದು ರಾಮನವಮಿ ಉತ್ಸವ ಸಮಿತಿ ಆಗಿದೆ. ಈ ಉತ್ಸವ ಸಮಿತಿಗೆ ಅನೇಕ ಜನ ಸಹಕಾರ ಮತ್ತು ಮಾರ್ಗದರ್ಶನ ನಮಗೆ ಮೊದಲು ಸಿಕ್ಕದ, ಮುಂದೂ ದೊರೀತಾ ಇದೆ. ಹೀಗಾಗಿ ಈ ರಾಮನವಮಿ ಉತ್ಸವ ಸಮಿತಿ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಮಾಣದ ಶೋಭಾಯಾತ್ರೆ ಆಗಲಿಕ್ಕೆ ಸಹಕಾರ ಯಾರಪ್ಪ ಅಂದ್ರೆ ಕಲಬುರಗಿಯ ಮಹಾಜನತೆ ಸಹಕಾರ ನಡೀತಾ ಬಂದಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ.
ಆಮೇಲೆ ಇದು ಈ ನಾವು ರಾಮನವಮಿ ಉತ್ಸವ ಕಳೆದ 2 ವರ್ಷ ಅಂದ್ರೆ 10ನೇ ಮತ್ತು 11 2 ವರ್ಷದಿಂದ ನಾವು ಸಾರ್ವಜನಿಕ ಗುಬ್ಬಿ ತಾಲೂಕಿನ ಅದ್ದಲಗೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಕಂಠಪ್ಪ 2 ಮಾತುಗಳ ಅಂತರಗಳಲ್ಲಿ ಭರ್ಜರಿ ಜಯ ಗಳಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಕಂಠಪ್ಪ ಹಾಗೂ ಶ್ರೀನಿವಾಸ್ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು. ನಾಮಪತ್ರವನ್ನು ವಾಪಸ್ ಪಡೆದ ಕಾರಣ ಚುನಾವಣೆ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಿದರು. ಚುನಾವಣೆಯಲ್ಲಿ ಶ್ರೀಕಂಠಪ್ಪ 7 ಮತಗಳನ್ನು ಪಡೆದರೆ ಶ್ರೀನಿವಾಸ್ ಅವರು 5 ಮತಗಳನ್ನು ಪಡೆದು ಪರಾಜಿತಗೊಂಡರು. ನೂತನ ಅಧ್ಯಕ್ಷ ಶ್ರೀಕಂಠಪ್ಪ ಮಾತನಾಡಿ, ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರ ಪಡೆದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಜೊತೆಗೆ ಮಾಜಿ ಸಹಕಾರ ಸಚಿವರಾದ ಕೆಎಸ್ ರಾಜಣ್ಣ ಅವರ ಸಹಕಾರ ಪಡೆದು ಶೀಘ್ರದಲ್ಲೇ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡಿಸುವುದರ ಮುಖಾಂತರ ಸಹಕಾರ ಸಂಘದ ಅಭಿವೃದ್ಧಿಗೆ ಕೈಜೋಡಿಸುತ್ತೇನೆ ಎಂದರು. ನಿರ್ದೇಶಕ ಸಾಗರನಹಳ್ಳಿ ರಂಚೇಗೌಡ ಮಾತನಾಡಿ, ಕೆಎನ್ ರಾಜಣ್ಣನವರ ಸಹಕಾರ ಪಡೆದು ಸಹಕಾರ ಸಂಘಕ್ಕೆ 1 ಕೋಟಿಗೂ ಹೆಚ್ಚು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲವನ್ನು ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ರೈತರು ಸಾಲವನ್ನು ಪಡೆದುಕೊಂಡು ಸಕಾಲಕ್ಕೆ ಮರುಪಾವತಿಯನ್ನು ಮಾಡಬೇಕು. ಜೊತೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಕೂಡ ರೈತರಿಗೆ ತಲುಪಿಸುತ್ತೇವೆ. ಎಲ್ಲರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ತಿಳಿಸಿದರು. ಹಳಬರೆಲ್ಲ ತುಂಬಾ ಇದಕ್ಕೆ ಸಹಕಾರ ಮಾಡಲೇಬೇಕು ಅನ್ನೋದೊಂದು ಅಭಿಪ್ರಾಯ ಇತ್ತು. ಜನಗಳ ಅಭಿಪ್ರಾಯದ ಮೇರೆಗೆ ನಮ್ಮ ಸಹಕಾರ ಸಂಘನ ಅಲ್ಲಿಗೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಹಿರಿಯರು ನಮ್ಮ ಊರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇದಕ್ಕೆ ಅವರು ಇರುವಂತಲ್ಲ, ಅದಕ್ಕೆ ಹೆಸರು ಹೇಳ್ಬೇಕು ಅಂತಂದ್ರೆ ಸಾಗರನಹಳ್ಳಿ ಜಗಣ್ಣ, ಅಲ್ಲಿಗೆರಲ್ಲಿ ಶೆಟ್ಟಳಪ್ಪ ಅಂತ, ಮೂರನೇ ರೇಣುಕಾರಾಧ್ಯ ಅಂತ, ಇವರೆಲ್ಲರೂ ಅವರೆಲ್ಲರ ಶ್ರಮದಿಂದ ನಾವು ಇವತ್ತು ಹುನಾರ ಹಾಕೊಂಡಿದ್ದೀವಿ ಅಷ್ಟೇ. ಇದು ನಂದು ಹುನಾರ ನಂದಲ್ಲ, ಇದು ನಮ್ಮ ಊರಿಗೆ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು. ನನ್ನ ಊರಾಗ ಇದು ಹುನಾರ ಹಾಕಿದ್ದಾರೆ ಅಂತಂದ್ರೆ ನಂಗೆ ಜವಾಬ್ದಾರಿ ಜಾತಿ ಕೊಟ್ಟಿದ್ದಾರೆ ಅಂತ ನಂಗೆ ಅರಿವಿದೆ. ಅದು ನಾನು ಅದ್ರ ಜೊತೆಯಲ್ಲಿ ಎಲ್ಲ ಸಹಕಾರದೊಂದಿಗೆ ಯಾರು ಇಷ್ಟು ದಿನ ಎಲೆಕ್ಷನ್ ಮಾಡಿದ್ದೀವಿ ಏನೋ ಆಗಿರುತ್ತೆ ಆಗಲಿ, ಆದರೂ ಅದನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಾಗಿ ಗ್ರಾಮಕ್ಕೋಸ್ಕರ ಒಳ್ಳೆ ಸಹಕಾರ ಸಂಘವಾಗಿ ಬೆಳೆಸೋಣ ಅಂತಕ್ಕಂಥ ಮಾತು ಹೇಳಿ ಎಲ್ರಿಗೂ ನಾನು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಳಗದ ಉಪಾಧ್ಯಕ್ಷ ಹನುಮಂತಯ್ಯ, ನಿರ್ದೇಶಕರಾದ ನಂಜೇಗೌಡರು, ಶಿವಣ್ಣ, ಭಾಸ್ಕರ್, ರಾಜಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಗುಬ್ಬಿ ತಾಲೂಕಿನ ಮುದ್ದಪುರ ಗ್ರಾಮದಲ್ಲಿ ಸಮರ್ಪಕವಾಗಿ ಸಿಲಿಂಡರ್ ಕೊಡುತ್ತಿಲ್ಲ ಎಂದು ದಿಢೀರ್ ಪ್ರಥಮ ಗ್ಯಾಸ್ ವಾಹನವನ್ನು ತಡೆದು 100 ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಸೋಮವಾರ ನಡೆಯಿತು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಮೇಶ್ ಮಾತನಾಡಿ, ಸಿಲಿಂಡರ್ ಬುಕ್ ಮಾಡಿ 1 ತಿಂಗಳು ಕಳೆದರೂ ಕೂಡ ನಮಗೆ ಸಿಲಿಂಡರ್ ಕೊಡುತ್ತಿಲ್ಲ. ರೈತರನ್ನು ಅಲೆದಾಡಿಸುತ್ತಿದ್ದಾರೆ. ಸಿಲಿಂಡರ್ ಬುಕ್ ಮಾಡಿದರೂ ಕೂಡ ಪ್ರಥಮ ಗ್ಯಾಸ್ ಏಜೆನ್ಸಿಯವರು ಕೊಡುವುದರಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ರೈತರನ್ನು ಅಲೆದಾಡಿಸುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದೆ. ಮನೆಯಲ್ಲಿ ಸಿಲಿಂಡರ್ ಇಲ್ಲದೆ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ದುಡ್ಡು ಇಸ್ಕೊಂಡು ಬೇಕಾದವರಿಗೆ ಸಿಲಿಂಡರ್ ಕೊಡುತ್ತಿದ್ದಾರೆ. ಕೂಡಲೇ ಸಿಲಿಂಡರ್ಗಳನ್ನು ಕೊಡಲೇಬೇಕು ಎಂದು ಪಟ್ಟು ಹಿಡಿದು ಗ್ಯಾಸ್ ವಾಹನ ಮುಂದಕ್ಕೆ ಬಿಡದಂತೆ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕೆಂದು ಪ್ರತಿಭಟಿಸಿದರು. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿದರೂ ಕೂಡ ಗ್ರಾಮಸ್ಥರು ನಮಗೆ ಸಿಲಿಂಡರ್ ಕೊಡಬೇಕೆಂದು ಆಗ್ರಹಿಸಿದರು. ನಂತರ ಮಾತುಕತೆ ನಡೆಸಿ ಸಿಲಿಂಡರ್ಗಳನ್ನು ಗ್ರಾಮಸ್ಥರಿಗೆ ಕೊಡಿಸಿದ ಮೇಲೆ ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ್ ಕುಮಾರ್, ಸಿದ್ದರಾಮಯ್ಯ, ಮಹದೇವಯ್ಯ, ಸಿದ್ದೇಶ್, ಗ್ರಾಮಸ್ಥರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ತಂತ್ರಜ್ಞಾನದಿಂದ ಮಹತ್ವದ ಬದಲಾವಣೆ, ಜಾಗತಿಕ ಮಟ್ಟಕ್ಕೆ ಕಾರ್ಯಗತ. ಮಲ್ನಾಡ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಹೇಳಿಕೆ. ಯುವಕನ ಅಪಹರಣ ಹತ್ಯೆ ಪ್ರಕರಣ 5 ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ. ಮಲೆನಾಡು ಬೆಳೆಗಾರರ ಸಮಸ್ಯೆ ದೆಹಲಿಯಲ್ಲಿ ಪ್ರಸ್ತಾಪ. ಕರ್ನಾಟಕಕ್ಕೂ ಪರಿಶೀಲನೆಯ ಭರವಸೆ. ಜೆಡಿಎಸ್ ನಾಯಕರ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.